ಕೆಲಸ ಅಭಿವೃದ್ಧಿ ನೋಡಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಾಂಗ್ರೆಸ್ ಅವರು ಕೊಟ್ಟಿಲ್ಲ, ಯೋಗೇಶ್ವರು ಕೊಟ್ಟಿಲ್ಲ. ಅವ್ರು ಅದೇ ಹಿಂಗೆ ಜಂಪಿಂಗ್ ಸ್ಟಾರ್ ಆಗಿ ಕೋತಿ ನೆಗ್ದಂಗೆ ನೆಕ್ಕೋ ಹೋಯ್ತಾ ಇದ್ದಾರೆ ಅಷ್ಟೇ. ನಿಜವಾದ ಭಗೀರಥ ಸದಾನಂದ ಗೌಡರು, ದೇವೇಗೌಡರು, ವರದೇಗೌಡರು. ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಯ್ತಾರೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಯ್ತಾರೆ ಅಂದ್ಬಿಟ್ಟು ಸ್ವಲ್ಪ ಗೊಂದಲ ಬರ್ತದೆ ಜನಗಳಲ್ಲಿ. ಸರ್, ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ನಿಖಿಲ್ ಕುಮಾರಸ್ವಾಮಿನ, ಯೋಗೇಶ್ವರ? ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂದ್ಕೊಂಡಿದ್ದೀವಿ ಮೇಡಮ್. ಯಾಕೆ ಅವರೇ ಗೆಲ್ತಾರೆ ಅಂತ? ಹಿಂದಿನಿಂದ ಕುಮಾರಸ್ವಾಮಿಯವರು ಭಾರಿ ಕೆಲಸಗಳೆಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲ ಗ್ರಾಮಗಳಿಗೂ ಭಾಳ ಅನುಕೂಲ ಮಾಡಿಕೊಟ್ಟವ್ರೆ. ರಸ್ತೆ ಆಗಲಿ, ಡ್ರೈನೇಜ್ ವ್ಯವಸ್ಥೆ ಆಗಲಿ, ಪ್ರತಿಯೊಂದರಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಏಕಲ್ವೇ ಕೆಲಸ ಅಭಿವೃದ್ಧಿ ನೋಡಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮೇಡಮ್. ಯೋಗೇಶ್ವರ್ ಅವರು ಕೂಡ ಗೆದ್ದಿದ್ರು, ಅವ್ರು ಯಾವ ಕೆಲಸ ಮಾಡಿಲ್ವಾ? ಮಾಡಿ ಏನು ₹1 ಕೆಲಸನೂ ಇಲ್ಲ. ಬರೀ ಅವರು ಎಲೆಕ್ಷನಲ್ಲಿ ದುಡ್ಡು ಕೊಡ್ತಾರೆ, ಓಟ್ ತಗೋತಾರೆ. ಅಷ್ಟು ಬಿಟ್ಟರೆ ಅವರು ಜೀವನದಲ್ಲಿ ಏನು ಕೆಲಸನೂ ಕೂಡ ಕೊಟ್ಟಿಲ್ಲ. ಅಂದ್ರೆ ನಿಮ್ಮೂರಲ್ಲಿ ಒಂದು ಕೆಲಸನೂ ಮಾಡಿಲ್ವಾ ಅವರು? ಕೆಲಸನೂ ಕೊಟ್ಟಿಲ್ಲ ಮೇಡಮ್. ಕಾಂಗ್ರೆಸ್ ಅವರು ಕೊಟ್ಟಿಲ್ಲ, ಯೋಗೇಶ್ವರು ಕೊಟ್ಟಿಲ್ಲ. ಈ ಕುಮಾರಸ್ವಾಮಿ ಕೋಟದಲ್ಲಿ ನಮ್ಮೂರು ಅಭಿವೃದ್ಧಿ ಎಲ್ಲ ಮಾಡಿಸ್ಕೊಂಡಿರೋದು ನಾವು. ಈ ಹಿಂದೆ ಬಿಜೆಪಿಯಲ್ಲಿ ಇದ್ರು ಯೋಗೇಶ್ವರ್ ಅವರು, ಅವಾಗ್ಲೂ ಏನು ಕೆಲಸ ನಡೆದಿಲ್ವಾ ಅಂತ? ಅವಾಗೂ ಏನೂ ನಡೆದಿಲ್ಲ ಮೇಡಮ್. ಅವಾಗೂ ಕೆಲಸ ಏನೂ ಕೊಟ್ಟಿಲ್ಲ ನಮ್ಮೂರಿಗೆ, ವಿರುಪ್ಸಂದ್ರಕ್ಕೆ. ಅವ್ರು ಅದೇ ಹಿಂಗೆ ಜಂಪಿಂಗ್ ಸ್ಟಾರ್ ಆಗಿ ಕೋತಿ ನೆಗ್ದಂಗೆ ನೆಕ್ಕೋ ಹೋಯ್ತಾ ಇದ್ದಾರೆ ಅಷ್ಟೇ. ನಾವು ಈ ಕೆಲಸ ಅಭಿವೃದ್ಧಿ ನೋಡಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮತ ಮಾಡಬೇಕು ಅಂದ್ಕೊಂಡು ನಿಶ್ಚಯಿಸ್ಕೊಂಡಿದ್ದೀವಿ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ಅದು ವರ್ಕ್ ಆಗುತ್ತಾ? ಇವಾಗ ಇಲ್ಲಿ ಓಟ್ಗಳು ಬರುತ್ತಾ ಅವ್ರಿಗೆ ಅಂತ? ಅಲ್ಲ, ನಮ್ಮ ಲೆಕ್ಕದಲ್ಲಿ ಅವ್ರಿಗೇನು ವರ್ಕ್ ಆಗಲ್ಲ, ಅವ್ರಿಗೇನು ಪ್ರಯೋಜನ ಇಲ್ಲ ಅನ್ನೋ ಥರ ಕಾಣಿಸುತ್ತೆ ಮೇಡಮ್. 5 ಗ್ಯಾರಂಟಿಗಳು ಕೂಡ ಕೊಟ್ಟಿದ್ದಾರೆ. ಸೊ ಅದೆಲ್ಲ ವರ್ಕ್ ಆಗ್ಬೋದಾ? ಇದು ಹಳ್ಳಿ ಅಲ್ವಾ, ಹಳ್ಳಿ ಜನ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಅಂತ. ಅದು ಕೊಡ್ತಾರೆ, ಇದು ಕೊಡ್ತಾನೆ, ಸಾಕು ಓಟ್ ಅವರಿಗೆ ಹಾಕೋದು ಅನ್ನೋ ತರ ಇತ್ತು. ಸೊ ಅದು ಯಾವ ತರ ವರ್ಕ್ ಆಗ್ಬೋದು ಅಂತ? ಅದೇನು ವರ್ಕ್ ಅನ್ಸಲ್ಲ ಮೇಡಮ್. ಅದು 2,000 ಕೊಡ್ತಾರೆ, ಬಟ್ ಅದ್ರ ಬದಲಿಗೆ ಈಗ ದಿನನಿತ್ಯ ಸಾಮಗ್ರಿಗಳೆಲ್ಲ ಏರ್ಕೊಟ್ಟೋಗಿದ್ದಾವೆ. ಈಗ ವೈನ್ಸ್ ಆಗಲಿ ಮತ್ತು ರೇಷನ್ಗಳು ಪ್ರತಿಯೊಂದು ಹೆಚ್ಕೊಂಡು ಹೋಗಿದ್ದಾವೆ. ಅಲ್ಲದೆ ಅಲ್ಲಿ 2,000 ಕೊಡ್ತಾರೆ, ಇಲ್ಲಿ ಕುಡುಕರದಲ್ಲಿ 2,000 ಅಲ್ಲಿ ಹೊಟ್ಟೋಗಿರ್ತದೆ. ಬಾರ್ಗಳಿಗೆ ಇದಕ್ಕೆಲ್ಲ ಹೊಟ್ಟೋಗಿರ್ತದೆ. ಅದೇನಂತ ಅಭಿವೃದ್ಧಿ ಏನು ಅನ್ನಿಸ್ಲಿಲ್ಲ. ಕೆಲವು ಫ್ರೀ ಬಸ್ಸು ಅಂತಾರೆ, ಅದರಲ್ಲೂ ಕೆಲವು ಅನಾನುಕೂಲಗಳಿವೆ. ಅದು ಏನು ಶ್ರೇಯಸ್ ಕಾಣಿಸ್ತಾ ಇಲ್ಲ. ನಿಮ್ಮ ಊರಿಗೆ ನೀರು ತಂದವ್ರು ಯಾರು ಸರ್? ನಮ್ಮೂರಿಗೆ ಇಗ್ಲೂರು ಡ್ಯಾಮ್ ಕಟ್ಟೋರು ದೇವೇಗೌಡರು ಬ್ಯಾರೇಜ್ ಅಂತ ಕಟ್ಟಿದ್ರು. ಪ್ರಥಮವಾಗಿ BJPಯಿಂದ ಸಾಂಕ್ಷನ್ ಮಾಡಿ ಅವರು ಒಂದು 7 ಕೆರೆಗೇನೋ ನೀರು ಕೊಟ್ಟಿದ್ರು ಯೋಗೇಶ್ವರ್ ಅವರು. ಆಮೇಲೆ ಕುಮಾರಸ್ವಾಮಿ ಅವರು ಬಂದಮೇಲೆ ಅವರು 107 ಕೆರೆಗೆ ನೀರು ತುಂಬಿಸಿದ್ದಾರೆ. ಅದು 7 ಕೆರೆಗೆ ಅವರು ಭಗೀರಥ ಅಂತ ಅನ್ಸ್ಕೊತಾ ಇದ್ದಾರೆ. ಇವ್ರು 107 ಕೆರೆಗೆ ಬಿಟ್ಟರು ಇವ್ರದ್ದೇನು ಅನೌನ್ಸ್ಗೆ ಏನು ಬರ್ತಾ ಇಲ್ಲ ಮೇಡಮ್. ಅಲ್ಲ, ಯಾಕೆ ಆ ಥರ ಆಗ್ತಾ ಇದೆ ಅಂತ ಅನ್ಸುತ್ತೆ? ಅದು ನಿಮ್ಮ ಊರಲ್ಲಿ ಅದು ಒಂದು ದೊಡ್ಡ ಮ್ಯಾಟ್ರೇ ಆಗ್ಬಿಟ್ಟಿದೆ. ಇವಾಗ ಅಂದ್ರೆ ಯಾರೋ ತಂದ್ರು, ಯಾರೋ ಕೊಟ್ರು, ಬಟ್ ಅದು ಯಾರ್ದೋ ಹೆಸರು ಬರ್ತದೆ ಅಂದ್ರೆ ಅದು ಯಾರಿಗೂ ಅರ್ಥನೇ ಆಗ್ತಿಲ್ಲ. ಅದು ಗೊತ್ತಿರೋರಿಗೆ ಅಷ್ಟೇ ಗೊತ್ತು ಅಂತ. ಅದೇ ಪ್ರಥಮವಾಗಿ ದೇವೇಗೌಡರು ಬ್ಯಾರೇಜ್ ಇತ್ತು. ಅದರಿಂದ BJP ನಿಂತಿದ್ದಾಗ ಸದಾನಂದ ಗೌಡರು ಯಾರೋ ಇಂಜಿನಿಯರ್ ನಮ್ಮ ತಾಲೂಕರಾಗಿ ದುಡ್ಡು ಹಾಕ್ಸ್ಕೊಟ್ಟು 107 ಕೆರೆಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಿಸಿದ್ರು. ಅದಾದ ನಂತರ ಅದನ್ನೇ ಮಾಡಿಕೊಂಡು ಇವ್ರು 107 ಕೆರೆಗೆ ನೀರೆಲ್ಲ ತುಂಬಿಸಿದ್ದಾರೆ ಮೇಡಮ್ ಕುಮಾರಸ್ವಾಮಿ ಅವರು. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದೇ ಸರಿ ಅಂತ? ಖಂಡಿತ ಗೆಲ್ಲೋದು ಅಂತ ಅಂದ್ಕೊಂಡಿದ್ದೀವಿ. ಯಾರು ಗೆಲ್ಬೋದು ಸರ್, ನಿಖಿಲ್ ಕುಮಾರಸ್ವಾಮಿನ, ಯೋಗೇಶ್ವರ? ನಿಖಿಲ್ ಕುಮಾರಸ್ವಾಮಿ ಮೇಡಮ್. ಯಾಕೆ ಅವರೇ ಅಂತ? ಈಗ ಕುಮಾರಣ್ಣವರು ಈ ಚನ್ನಪಟ್ಟಣ ತಾಲೂಕಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮೂರಿಗೆ ಒಂದು 3 ಕೋಟಿ 4 ಕೋಟಿ ವಿರುಪ್ಸಂದ್ರ ಗ್ರಾಮಕ್ಕೆ ರೋಡೆಲ್ಲ ಮಾಡಿಸಿದ್ದಾರೆ, ಚರಂಡಿ ಎಲ್ಲ ಮಾಡಿಸಿದ್ದಾರೆ, ಚೆನ್ನಾಗಿ ಕೆಲಸ ಮಾಡವ್ರೆ. ಆಮೇಲೆ ಅವ್ರ ತಂದೆ ದೇವೇಗೌಡರು ವರದೇಗೌಡರ ಜೊತೆಗೂಡಿ ಇಗ್ಲೂರು ಡ್ಯಾಮ್ ಕಟ್ಟಿಸಿದ್ರು. ಇಗ್ಲೂರು ಡ್ಯಾಮ್ ಕಟ್ಸಾದ್ಮೇಲೆ ಜಗದೀಶ್ ಶೆಟ್ಟರು 150 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಕೊಟ್ರು. ಆ 150 ಕೋಟಿ ರೂಪಾಯಿಲಿ ಯೋಗೇಶ್ವರ ಅವರು ನೀರಾವರಿ ಮಾಡಿದ್ರು. ಹಂಗಾಗ್ಲಾಗಿ ಈಗ ನಾವು ಭಗೀರಥ ಅಂತಂತಾರೆ. ನಿಜವಾದ ಭಗೀರಥ ಸದಾನಂದ ಗೌಡರು, ದೇವೇಗೌಡರು, ವರದೇಗೌಡರು. ಹೌದು. ಯೋಗೇಶ್ವರ್ ಅವ್ರು ಯಾವ ತರ ಕೆಲಸ ಮಾಡಿದ್ದಾರೆ ನಿಮ್ಮ ಈ ಕಡೆ ಚನ್ನಪಟ್ಟಣ ಸುತ್ತಮುತ್ತ ಅಂತ? ಸುತ್ತಮುತ್ತ ಅವರು ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಅಂದರೆ ನಮ್ಮೂರಿಗೇನು ಮಾಡಲಿಲ್ಲ ವಿರುಪ್ಸಂದ್ರಕ್ಕೆ. ಅಲ್ಪ ಸ್ವಲ್ಪ ಅವ್ರವೇ ಈ ಬಸ್ ಸ್ಟ್ಯಾಂಡು, ಕೋರ್ಟ್ ಎಲ್ಲ ಮಾಡಿದ್ದಾರೆ. ಅವರು ಏನು ಇದು ಮಾಡಲಿಲ್ಲ ಅಂತಿಲ್ಲ, ಅವರು ಮಾಡಿದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷ ಸೇರಿದಾರಲ್ವಾ ಯೋಗೇಶ್ವರ್ ಅವರು, ಪ್ಲಸ್ ಆಗ್ಬೋದಾ ಈ ಸರಿ ಎಲೆಕ್ಷನ್ಗೆ ಅವ್ರಿಗೆ ಅಂತ? ಇಲ್ಲ ಮೇಡಮ್, ಮೈನಸ್ ಆಗ್ತದೆ. ಜಂಪಿಂಗ್ ಸ್ಟಾರ್ ಅಂದ್ಬಿಟ್ಟು ಯಾರು ಓಟ್ ಹಾಕೋರು ಅವ್ರಿಗೆ. ಜಂಪಿಂಗ್ ಸ್ಟಾರ್ ಅಂದ್ಬಿಟ್ಟು ಈಗ ಕಾಂಗ್ರೆಸ್ ಆಗಿದ್ದ ಬೇರೆ ಪಕ್ಷಕ್ಕೆ ಹೋಗ್ಬೋದು. ಹಂಗಾಗ್ಲಾಗಿ ಜನಗಳ ಮೈಂಡಲ್ಲಿ ಇವ್ರು ಜಂಪಿಂಗ್ ಸ್ಟಾರ್ ಅಂದ್ಬಿಟ್ಟು ಒಂದು ಇದು ಉಳ್ಕೊಂಡಿರ್ತದೆ. ಓಟ್ ಹಾಕ್ಬಾರ್ದು ಇವ್ರಿಗೆ, ಇವ್ರು ಗ್ಯಾರಂಟಿ, ಇವ್ರು ನಂಬಕ್ಕೆ ಹೆಂಗೆ ಇವ್ರು ನಂಬೋದು. ಆ ಪಕ್ಷದಿಂದ ಈ ಪಕ್ಷಕ್ಕೆ ಹೋಗ್ತಾರೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಸ್ವಲ್ಪ ಗೊಂದಲ ಬರ್ತದೆ ಜನಗಳಲ್ಲಿ. ನಿಮ್ಮ ಊರಲ್ಲಿ 5 ಯೋಜನೆಗಳು, ಗ್ಯಾರಂಟಿಗಳು ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ? ನಮ್ಮೂರಲ್ಲೇನು ವರ್ಕ್ ಆಗ್ತಾಯಿಲ್ಲ ಮೇಡಮ್. ಈಗ ಎಲ್ಲ ದಿನಸಿ ಸಾಮಾನುಗಳನ್ನೆಲ್ಲ ಏರಿಕೆ ಮಾಡಿ ಆ ದುಡ್ಡು ತಂದು ಗ್ಯಾರಂಟಿಗೆ ಇದು ಮಾಡ್ತಿದ್ದಾರೆ ಅಷ್ಟೇ. ಏನಲ್ಲಿ ವರ್ಕ್ ಆಗ್ತದೆ ಈಗ? ಹಾಂ,
ವೈನ್ಸ್ ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಪೆಟ್ರೋಲು, ಡೀಸೆಲ್ಲು, ಆಮೇಲೆ ಸಿಲಿಂಡ್ರ್ ಮೇಲೆ, ಆಮೇಲೆ ದಿನನಿತ್ಯ ಸಾಮಾನುಗಳು, ಬೇಳೆ, ಅಕ್ಕಿ ಇದ್ರ ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಆ ದುಡ್ಡನ್ನೇ ತೆಗ್ದು ಗ್ಯಾರಂಟಿ ಅವ್ರಿಗೆ 2,000 ರೂಪಾಯಿ ಮೈಲಿಯವ್ರು ಕೊಡ್ತಾಯಿದ್ದಾರೆ. ಈ ಸರಿ ನಿಖಿಲ್ ಕುಮಾರಸ್ವಾಮಿನೇ ಬರೋದು ಅಂತನಾ? ನಿಖಿಲ್ ಕುಮಾರಸ್ವಾಮಿನೇ ಬರೋದು ಮೇಡಮ್ ಈ ಸರಿ. 100% ಅವರೇ ಬರೋದು ಮೇಡಮ್. ಸ್ಪೀಡ್ ಪ್ಲಸ್ ಕರ್ನಾಟಕ.